ಹೀಗೆ ಕಾಂಗ್ರೆಸ್ ನಾಯಕರು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರ್ತಾ ಇದ್ರೆ ಇತ್ತ ಬಿಜೆಪಿ ನಾಯಕರು ಅವರ ಸಪೋರ್ಟಿಗೆ ನಿಂತಿದ್ದಾರೆ. ದೆಹಲಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ದಾರೆ. ಕುಮಾರಸ್ವಾಮಿ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಇದು ಸರ್ಕಾರದ ದ್ವೇಷ ರಾಜಕಾರಣದ ಒಂದು ಭಾಗ ಅಂತ ಹೇಳಿ ದೆಹಲಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಈಗಾಗಲೇ ಕಾನೂನು ಪ್ರಕಾರ ನಾನು ಏನು ತಪ್ಪನ್ನು ಮಾಡಿಲ್ಲ, ಈಗಿರೋ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ ಅಂತ. ಅದರ ಒಂದು ಭಾಗ ಇದು. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಈಗಾಗಲೇ ಕಾನೂನು ಪ್ರಕಾರ ನಾನು ಏನು ತಪ್ಪನ್ನು ಮಾಡಿಲ್ಲ, ಈಗಿರೋ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ ಅಂತ. ಅದರ ಒಂದು ಭಾಗ ಇದು. ಇನ್ನು ಬಸವರಾಜ ಬೊಮ್ಮಾಯಿ ಮೀಸಲಾತಿ ಬಗ್ಗೆನೂ ಕೂಡ ಕೆಲವೊಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ದೆಹಲಿಯಲ್ಲಿರುವಂತಹ ಸಂಸದ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಸರ್ಕಾರದಿಂದ ಹಿಂದುಳಿದ ವರ್ಗಕ್ಕೆ ಮೋಸ ಆಗಿದೆ. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್ ಅಂತ ಹೇಳಿ ರಿಯಾಕ್ಟ್ ಮಾಡಿದ. ಅಲ್ಪಸಂಖ್ಯಾತರ ಗುತ್ತಿಗೆ ಮೀಸಲಾತಿ 2A ಪಟ್ಟಿಯಲ್ಲಿದೆ. ಈ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಾರ್ಹವಾಗಿದೆ. ಆದರೆ ಮತ ಬ್ಯಾಂಕ್ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಈ ನಿರ್ಧಾರವನ್ನ ಮಾಡಿದೆ ಕಾಂಗ್ರೆಸ್ ಅಂತ ಹೇಳಿ ಕಿಡಿಕಾರಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬೆಲೆ ತರಬೇಕಾಗುತ್ತೆ ಇದಕ್ಕೆ ಅಂತನೂ ಕೂಡ ವಾರ್ನ್ ಮಾಡಿದ್ದಾರೆ ಸಂಸದ ಬಸವರಾಜ ಬೊಮ್ಮಾಯಿ. ನೋಡಿ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಿಂದುಳಿದ ಜನರಿಗೆ ಮೋಸ ಮಾಡ್ತಾ ಇದೆ. ನಾವು SC/ST ಮತ್ತು ಹಿಂದುಳಿದ 2A ಕೊಡ್ತೀವಿ ಅಂತ ಹೇಳಿ ಈಗಿರುವಂಥ 4% ರಿಲಿಜಿಯಸ್ ಮೈನಾರಿಟಿಗೆ ಇರುವಂಥದ್ದು ರಿಸರ್ವೇಷನ್ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿದೆ. ಅದೇ ಅಸಂವಿಧಾನಿಕ. ಅದನ್ನೇ ನಾವು ಬದಲಾವಣೆ ಮಾಡಿದ್ವಿ. ಅದೇ ಈಗ ಸುಪ್ರೀಂ ಕೋರ್ಟಲ್ಲಿ ದಿಲ್ಲಿಯಲ್ಲಿ ಚಾಲೆಂಜ್ ಆಗಿದೆ. ಇಷ್ಟೆಲ್ಲ ಗೊತ್ತಿದ್ದು ಈ ಥರ ಸುಪ್ರೀಂ ಕೋರ್ಟಲ್ಲಿ ಅದರ ಪ್ರಶ್ನಾರ್ಹ ಚಿಹ್ನೆ ಇದ್ದಾಗಲೂ ಕೂಡ ನಾವು ಹಿಂದುಳಿದವ್ರಿಗೆ ಕೊಡ್ತಾ ಇದ್ದೇವೆ, ಅವ್ರಿಗೆ ಅಷ್ಟೇ ಅಲ್ಲ ಅಂತ ಹೇಳಿ 4% ಎಕ್ಸ್ಕ್ಲೂಸಿವ್ ಆಗಿ ರಿಲಿಜಿಯಸ್ ಮೈನಾರಿಟೀಸ್ಗೆ ಕೊಡುವಂಥದ್ದು. ಅವ್ರು ಹೇಳಿಬಿಡಲಿ, ನಾವು ರಿಲಿಜಿಯಸ್ ಮೈನಾರಿಟಿ ಇರುವಂಥ 4% ಬಿಟ್ಟು ಎಲ್ಲರೂ ಕೊಡ್ತೀವಿ ಅಂತ ಹೇಳಿದರೆ ಸರಿ. ಆ ನೆಪದಲ್ಲಿ ರಿಲಿಜಿಯಸ್ ಮೈನಾರಿಟಿಗೆ ಇವರು ಏನು ಕೊಡ್ತಾ ಇದ್ದಾರೆ ಇದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ. ಮತ್ತು ರಿಸರ್ವೇಷನ್ ಬೇಡ ಅಂತ ಅಂಬೇಡ್ಕರ್ ಅವರು ಇವತ್ತು ಕಾನ್ಸ್ಟಿಟ್ಯೂಷನ್ ರಚನೆ ಆಗುವಾಗ ಚರ್ಚೆಯಲ್ಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾಕೆ ಇರಬಾರ್ದು ಅಂತ ಕೂಡ ಹೇಳಿದ್ದಾರೆ. ಅಂಬೇಡ್ಕರ್ ಅವರ ಮೂಲ ವಿಚಾರಕ್ಕೆ, ಸಂವಿಧಾನದ ಮೂಲ ತತ್ವಕ್ಕೆ ವಿರೋಧವಾಗಿ ಇವರು ರಿಸರ್ವೇಷನ್ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಕ್ಷೋಭೆ ಉಂಟಾಗುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಬರುವಂಥ ದಿನಗಳಲ್ಲಿ ಇದಕ್ಕೆ ಭಾಳ ದೊಡ್ಡ ಬೆಲೆಯನ್ನು ಅವರು ಕೂಡ ಕಟ್ಟಬೇಕಾಗ್ತದೆ. ನೋಡಿ, ಕರ್ನಾಟಕ ರಾಜ್ಯ ಕಾಂಗ್ರೆಸ್